ನಮಸ್ಕಾರ. ಈ ಕರಾರು ಕಾನೂನಿನ ಕೊನೆಯ ಹಂತದಲ್ಲಿದ್ದೀವಿ ನಾವು. ಸೊ ಐ ಆಮ್ ಡಿಸ್ಕಸಿಂಗ್ ದಿ ಆಲ್ಮೋಸ್ಟ್ ಲಾಸ್ಟ್ ಪೋರ್ಷನ್ ಆಫ್ ಕಾಂಟ್ರಾಕ್ಟ್ 1. Contract 1, I am in Unit 5. 2 videos are there. One is today I am discussing this video, and tomorrow probably the other video also I will discuss, or I am trying to complete that also today. Declaratory decree, cancellation of instrument. In this video I am discussing declaratory decree ಅಥವಾ ಘೋಷಣಾತ್ಮಕ ಆದೇಶಗಳು ಅಂತ ಹೇಳ್ತೀವಿ ನಾವು. ಈ ಒಂದು ವಿಷಯದ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡ್ತೀನಿ. ಇಲ್ಲಿ ಕೇವಲ 2 ಸೆಕ್ಷನ್ ಇದೆ, ಆದರೆ ಬಹಳಷ್ಟು ಸಲ ಶಾರ್ಟ್ ನೋಟ್ಗೆ ಈ ಪ್ರಶ್ನೆ ಬರುವಂಥ ಸಾಧ್ಯತೆ ತುಂಬ ಇದೆ. ಅದನ್ನು ತಾವು ಗಮನದಲ್ಲಿಟ್ಕೋಬೇಕು. ಆದ್ದರಿಂದ ಇದು ನೀವು ಯು ಹ್ಯಾವ್ ಟು ಟೇಕ್ ಇಟ್ ಆ್ಯಸ್ ಇಂಪಾರ್ಟೆಂಟ್ ಓನ್ಲಿ. ಇದು ಮುಖ್ಯವಾದದ್ದು ಅಂತಲೇ ತಗೋಬೇಕು ನೀವು. ಆ್ಯಂಡ್ ವೆರಿ ಸಿಂಪಲ್ ಆಲ್ಸೋ, ವೆರಿ ಸಿಂಪಲ್ ಕಾನ್ಸೆಪ್ಟ್ ಆಲ್ಸೋ. ದೇರ್ ಇಸ್ ನೋ ಕಾಂಪ್ಲಿಕೇಶನ್ ಎಟ್ ಆಲ್, ಬಟ್ very useful this one. Even as a lawyer, many people may come to you to get them a decree which is called as a declaratory decree. ಸುಮ್ಮನೆ ಒಂದು ಉದಾಹರಣೆ ನಾವು ಹೇಳೋದಾದರೆ, ಈಗ ಎ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಒಂದು ಬಾಡಿಗೆ ಮನೆಯಲ್ಲಿದ್ದಾನೆ. ಅವನ ಮಗ ಬಿ. ಅಕಸ್ಮಾತ್ ಎ ತೀರಿ ಹೋಗ್ಬಿಡ್ತಾನೆ, ಬಿ ಬಾಡಿಗೆ ಮನೆಯಲ್ಲಿ ಇರ್ತಾನೆ. ಎ ಜೊತೆಗೆ ಓನರ್ನ ಎಗ್ರಿಮೆಂಟ್ ಆಗಿರುತ್ತೆ. ಎ ಏನಾಗಿರ್ತಾನೆ, ಲೀಸರ್ ಆಗಿರ್ತಾನೆ. ಈ ಸತ್ತು ಹೋದಂಥ ಲೆಜಿ ಆಗಿರ್ತಾನೆ, ಓನರ್ ಲೆಜರ್ ಆಗಿರ್ತಾನೆ. ಈ ಲೆಜಿ ಸತ್ತು ಹೋದ್ಮೇಲೆ, ಅಂದರೆ ಬಾಡಿಗೆ ತೆಗೆದುಕೊಂಡವಂಥವ ಟ್ಯಾನೆಂಟ್ ಅಂತ ಹೇಳ್ತೀವಿ, ಅವನು ತೀರ್ಕೊಂಡು ಹೋದ್ಮೇಲೆ ಅವನ ಮಗ ಮನೇಲಿ ಕಂಟಿನ್ಯೂ ಮಾಡ್ತಾನೆ. ಓನರ್ ಬಂದು ಖಾಲಿ ಮಾಡುವಂತಾನೆ. ಈ ಸೇಸ್, ನಿಮ್ಮ ಅಪ್ಪನ ಜೊತೆ ಇತ್ತು ನಮ್ಮದು ಎಗ್ರಿಮೆಂಟು, ನಿಮ್ಮ ಜೊತೆ ಇಲ್ಲ, ನೀವು ಖಾಲಿ ಮಾಡಿರಿ ಅಂತಾನೆ. ಎಟ್ ದಟ್ ಪಾಯಿಂಟ್ ಇನ್ ಟೈಮ್, the son has got a right to go to court and get a declaratory decree that he is the tenant of the house. ನಾನು ಇದರ ಲೀಸಿ ಅಂತ ಹೇಳಿ ಕೋರ್ಟ್ಗೆ ಹೋಗಿ ಅವನು ಈ ಘೋಷಣಾತ್ಮಕ ಪತ್ರವನ್ನು ತರಬಹುದು. ದಟ್ ಪ್ರೊವಿಷನ್ ಇಸ್ ದೇರ್ ಇನ್ ದಿಸ್ ಲಾ, ಸೆಕ್ಷನ್ 34 and 35. ಸೊ ಇದೊಂದು ಸಾಧಾರಣ ಉದಾಹರಣೆಯನ್ನು ಕೊಟ್ಟು ನಾನು ಈ ಒಂದು ವಿಷಯವನ್ನು ಚರ್ಚೆಗೆ ತೆಗೆದುಕೊಂಡು ಬರ್ತೀನಿ. ಇಲ್ಲಿ ನೋಡಿ ಏನಾಗುತ್ತೆ ಅಂತಂದರೆ, ಈ ಒಂದು ಸೆಕ್ಷನ್ 34 ಇದ್ರ ಬಗ್ಗೆ ಮಾತಾಡ್ತದೆ, ಮತ್ತು 35 2 ಸೆಕ್ಷನ್ ಇದೆ. ಓನ್ಲಿ 2 ಸೆಕ್ಷನ್, 34 and 35. 34 and 35. 4 and 35. 2 sections are there. We are discussing the meaning. Anyhow I have told. Statutory provisions are ಕಲಂ 34-35 ಇದನ್ನು ಡಿಸ್ಕಸ್ ಮಾಡ್ತೀನಿ. ಆಮೇಲೆ ಯಾವ ಸಂದರ್ಭ ಅಂದರೆ, ನೀವು ಡಿಕ್ಲೇಟರಿ ಡಿಕ್ರಿ ಕೇಳಬೇಕಾದ್ರೆ ಅಥವಾ ಈ ಆದೇಶವನ್ನು ಕೇಳಬೇಕಾದ್ರೆ, ಘೋಷಣಾತ್ಮಕ ಆದೇಶವನ್ನು ನೀವು ಕೇಳಬೇಕಾದ್ರೆ ಏನೇನು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಇದರ ಉದ್ದೇಶ ಏನು ಅನ್ನೋದನ್ನು ನೋಡ್ತೀವಿ, ಮತ್ತು ಇದರ ಪರಿಣಾಮ ಏನು ಅನ್ನೋದನ್ನು ನೋಡಿ 1 ಅಥವಾ 2 ಕೇಸ್ಲಾನ ಡಿಸ್ಕಸ್ ಮಾಡ್ತೀನಿ. ಇಟ್ ಇಸ್ ಫಾರ್ ದ ಶಾರ್ಟ್ ನೋಟ್ ಆಸ್ ಐ ಹ್ಯಾವ್ told. This is the synopsis of my lecture. Right. Meaning, a declaratory decree means a judicial declaration by competent court regarding the legal status. ನೋಡಿ, ಕಾನೂನಾತ್ಮಕವಾಗಿ ನಿಮ್ಮ ಪೊಸಿಷನ್ ಏನು ಅಂತ, ಕಾನೂನಾತ್ಮಕವಾಗಿ ನಿಮ್ಮ ಪೊಸಿಷನ್ ಏನು ಅಂತ, ಲೀಗಲ್ ಸ್ಟೇಟಸ್, ನಿಮ್ಮ ಹಕ್ಕು ಏನು, ಅಥವಾ ಆ ಒಂದು ಆಸ್ತಿಯ ಮೇಲೆ ನಿಮ್ಮ ಏನು ಇದು ಇದೆ, ಏನು ಹುದ್ದೆ ಇದೆ, ಸ್ಥಿರಾಸ್ತಿಯ ಹಕ್ಕು, ಟೈಟಲ್ ಅಂತ ಹೇಳ್ತಾರೆ ಇದಕ್ಕೆ, ಆಫ್ ಎ ಪರ್ಸನ್. ಇದನ್ನು ಘೋಷಣೆ ಮಾಡುವಂಥದ್ದು. ದಿಸ್ ವಿಲ್ ಬಿ ಡಿಕ್ಲೇರ್ಡ್ ಬೈ ಕೋರ್ಟ್. ಹಾಗೆ ಸುಮ್ಮನೆ ಡಿಕ್ಲೇರ್ ಮಾಡಲ್ಲ ಕೋರ್ಟ್. ಕೋರ್ಟ್ ಮುಂದೆ ನೀವೇನು ಮಾಡಬೇಕು, ನೀವು ಪ್ರೂವ್ ಮಾಡಬೇಕು, ಎವಿಡೆನ್ಸ್ ಕೊಡಬೇಕು, ದಾಖಲೆಗಳನ್ನು ಕೊಡಬೇಕು. ಕೊಟ್ಟಾಗ ಕೋರ್ಟಿಗೆ ಕನ್ವಿನ್ಸ್ ಆದರೆ ಅದು ಡಿಕ್ರಿ ಕೊಡ್ತದೆ, ಡಿಕ್ಲೇಟರಿ ಡಿಕ್ರಿ ಕೊಡ್ತದೆ. ವೆನ್ ಎ ಪರ್ಸನ್ಸ್ ಲೀಗಲ್ ಕ್ಯಾರೆಕ್ಟರ್ ಆರ್ ರೈಟ್ ಟು ಪ್ರಾಪರ್ಟಿ ಈಸ್ ಡಿನೈಡ್. ನೋಡಿ, ನಿಮ್ಮ ಕಾನೂನಾತ್ಮಕವಾದಂತಹ ಒಂದು ನಿಮ್ಮ ಸ್ಥಾನಮಾನ ಇರ್ತದಲ್ಲ, ಅದಕ್ಕೆ ಧಕ್ಕೆ ಬಂದಾಗ, ಅಥವಾ ನಿಮ್ಮ ಆಸ್ತಿಯ ಹಕ್ಕಿನ ಬಗ್ಗೆ ಧಕ್ಕೆ ಬಂದಾಗ, ಓಕೆ, ಇದನ್ನು ಕೊಡೋದಿಲ್ಲ. ಅಥವಾ ಇದನ್ನು ಯಾರೋ ಪ್ರಶ್ನೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಓನರ್ ಪ್ರಶ್ನೆ ಮಾಡ್ತಾ ಇದ್ದಾನೆ, ನಿಮ್ಮ ಅಪ್ಪನ ಜೊತೆ ನನ್ನ ಅಗ್ರಿಮೆಂಟು ನಿನ್ನ ಜೊತೆ ಇಲ್ಲ ಅಂಥೇಳಿ.
ಸೊ ಮಗ ಡಿಕ್ಲರೇಟರಿ ಡಿಗ್ರಿ ತಗೊಂಡು ನಾನೇ ಟೆನೆಂಟ್ ಕಂಟಿನ್ಯೂ ಆಗಿದ್ದೀನಿ ಅಂತ ಹೇಳಿ ಕೋರ್ಟ್ನಿಂದ ತರ್ಬೋದು. ಆ ರೀತಿಯಾದಂತಹ ಒಂದು ಸನ್ನಿವೇಶ ಉತ್ಪನ್ನ ಆದಾಗ ಇದು ಬಹಳ ನಮಗೆ ಸಹಾಯಕ್ಕೆ ಬರ್ತದೆ. ಸಚ್ ಪರ್ಸನ್ ಮೇ ಸೀಕ್ ಡಿಕ್ಲರೇಷನ್ ಫ್ರಮ್ ದ ಕೋರ್ಟ್ ಅಫರ್ಮಿಂಗ್ ಹೀಸ್ ರೈಟ್. ನನ್ನ ಹಕ್ಕು ಏನಿದೆ ಅನ್ನೋದನ್ನು ಕೋರ್ಟ್ ಮುಖಾಂತರ ಹೇಳಿಸೋದು. ನನ್ನ ಹಕ್ಕು ಏನಿದೆ ಅನ್ನೋದನ್ನು ಕೋರ್ಟ್ ಮುಖಾಂತರ ಹೇಳಿಸೋದು. ಅದಕ್ಕೆ ನಾವೇನು ಹೇಳ್ತೀವಿ, ಘೋಷಣಾತ್ಮಕ ಆದೇಶ ಎಂದರೆ ನ್ಯಾಯಾಲಯವು ಯಾವುದೇ ವ್ಯಕ್ತಿಯ ಕಾನೂನಾತ್ಮಕ ಹಕ್ಕು, ಹುದ್ದೆ ಅಥವಾ ಆಸ್ತಿಯ ಹಕ್ಕು ಕುರಿತು ನೀಡುವ ಘೋಷಣೆ. ಈ ಘೋಷಣೆಯನ್ನು ನಿಮಗೆ ನ್ಯಾಯಾಲಯ ಕೊಡ್ತದೆ. ಯಾವಾಗಲಾದರೂ ಯಾರಾದರೂ ಕಾನೂನು ಹುದ್ದೆ ಅಥವಾ ಸ್ಥಿರಾಸ್ತಿಯ ಹಕ್ಕು ಪ್ರಶ್ನಿಸಲ್ಪಟ್ಟಾಗ ಸುಮ್ಮನೆ ಹೋಗಿ ಕೇಳೋಕ್ಕಾಗಲ್ಲ. ನೀವು ಸುಮ್ಮನೆ ಹೋಗಿ ಕೇಳೋಕ್ಕಾಗಲ್ಲ. ನಿಮ್ಮನ್ನು ಯಾರೋ ತಕರಾರು ಮಾಡ್ತಾರೆ, ನೀವು ಓನರ್ ಅಲ್ಲ, ನೀ ಟೆನೆಂಟ್ ಅಲ್ಲ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ನಿಮ್ಮದೇ ಇರುತ್ತೆ. ಆವಾಗ ಆ ರೀತಿ ಹೇಳಿದಾಗ ನೀವು ಕೋರ್ಟಿನಿಂದ ಅವ್ರಿಗೆ ಹೇಳಿಸ್ಬೋದು, ನೋ 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 ಇಟ್ ಬಿಲಾಂಗ್ಸ್ ಟು ಮೀ ಅಂತಕ್ಕಂಥದ್ದನ್ನು, ಅಥವಾ ಅದರಲ್ಲಿ ನನ್ನ ಹಕ್ಕಿದೆ ಅಂತಕ್ಕಂಥದ್ದನ್ನು ಇದರ ಮುಖಾಂತರ ನಾವು ಹೇಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ನಾವು ಲೆಟಸ್ ಸಿ ದಿ ಲೀಗಲ್ ಪೊಸಿಷನ್, ಸ್ಟ್ಯಾಚ್ಯೂಟರಿ ಪೊಸಿಷನ್. ಸೆಕ್ಷನ್ 34 ಏನು ಹೇಳುತ್ತೆ ನೋಡೋಣ ನಾವು. ಸೆಕ್ಷನ್ 34 ಏನು ಹೇಳುತ್ತೆ? Section 34 of the Specific Relief Act lays down the provision for declaratory decree. ಸೊ ನಿಮಗೆ ಡಿಕ್ಲರೇಟರಿ ಡಿಗ್ರಿ ಸಿಗಬೇಕು ಅಂತಂದ್ರೆ ನೀವು ಕೋರ್ಟ್ಗೆ ಶೂಟು ಅಂಡರ್ ಸೆಕ್ಷನ್ 34 ಆಫ್ SRA ಹಾಕಬೇಕು. ಅಂಡರ್ ಸೆಕ್ಷನ್ 34 ಆಫ್ SRA ನೀವು ಕೇಸ್ ಹಾಕಬೇಕಾಗ್ತದೆ. ಓಕೆ, ದೆನ್ ಏನು ಹೇಳ್ತದೆ 34 ಅಂತ ಹೇಳಿ ನಾನಿಲ್ಲಿ ಸಮರಿ ಬರೆದಿದ್ದೀನಿ. ಏನು ಹೇಳ್ತದೆ? ಡಿಸ್ಕ್ರಿಷನ್ ಆಫ್ ದ ಕೋರ್ಟ್. ನೋಡಿ, ದ ಹೆಡ್ಡಿಂಗ್ ಈಸ್ ಇಟ್ ಸೆಲ್ಫ್ ಈಸ್ ಟೆಲಿಂಗ್ ಅಂದರೆ ಆ್ಯಸ್ ಎ ಮ್ಯಾಟರ್ ಆಫ್ ರೈಟ್ ನಾವು ಡಿಕ್ಲರೇಟರಿ ಡಿಗ್ರಿ ಕೇಳೋಕ್ಕಾಗಲ್ಲ. ಅದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಂತಹ ವಿಷಯ. ಆದರೆ ನ್ಯಾಯಾಲಯನೂ ವಿಮ್ಸ್ ಆ್ಯಂಡ್ ಪ್ಯಾರಿಸಿ ಮಾಡೋದಿಲ್ಲ. ಅದೇನು ಮಾಡ್ತದೆ, ನೀವು ಕೊಟ್ಟಂತಹ ದಾಖಲೆಗಳು ಅದಕ್ಕೆ ಕನ್ವಿನ್ಸ್ ಆದರೆ, ಕೋರ್ಟಿಗೆ ಕನ್ವಿನ್ಸ್ ಆದರೆ ಕೋರ್ಟ್ ನಿಮ್ಗೇನು ಮಾಡ್ತದೆ, ಡಿಗ್ರಿ ಕೊಡ್ತದೆ. ಎನಿ ಪರ್ಸನ್ ಎಂಟೈಟಲ್ಡ್ ಟು ಎನಿ ಲೀಗಲ್ ಕ್ಯಾರೆಕ್ಟರ್. ಸಿ, ದ ಕ್ವಶನ್ ಹಿಯರ್ ಈಸ್ ಯುವರ್ ಎಂಟೈಟಲ್ಮೆಂಟ್. ದ ಕ್ವಶನ್ ಹಿಯರ್ ಈಸ್ ಯುವರ್ ನೀವು ಅದಕ್ಕೆ ಬಾಧ್ಯಸ್ಥರಾಗಿರಬೇಕು, ನಿಮ್ಗೆ ಹಕ್ಕಿರ್ಬೇಕು ಅದರಲ್ಲಿ, ಆವಾಗ ಕೋರ್ಟ್ ಕೊಡುತ್ತೆ. ಆರ್ ಎನಿ ರೈಟ್ ಆ್ಯಸ್ ಟು ಪ್ರಾಪರ್ಟಿ, ಯಾವುದೇ ಒಂದು ಆಸ್ತಿಗೆ ನಿಮ್ಮ ಟೈಟಲ್ ಇರಬೇಕು, ನಿಮ್ಮ ಹಕ್ಕು ಇರಬೇಕು ಅದಕ್ಕೆ. ಮೇ ಇನ್ಸ್ಟಿಟ್ಯೂಟ್ ಎ ಶೂಟ್ ಅಗೇನೆಸ್ಟ್ ಎ ಪರ್ಸನ್. ನೋಡಿ, ದಿಸ್ ಈಸ್ ನಾಟ್ ಇನ್ ರೆಮ್, ನಾಟ್ ಇನ್ ರೆಮ್, ನಾಟ್ ಇನ್ rem. It is only right in personam. Right in personam. ಕೇವಲ ವ್ಯಕ್ತಿಯ ವಿರುದ್ಧ ನೀವು ಡಿಕ್ಲರೇಟರಿ ಡಿಗ್ರಿ ತರ್ಬೋದು, ಇಡೀ ಜಗತ್ತಿನ ವಿರುದ್ಧ ತರೋಕ್ಕಾಗಲ್ಲ. ಥರ್ಡ್ ಪಾರ್ಟಿ ವಿರುದ್ಧ ತರೋಕ್ಕಾಗಲ್ಲ. ಥರ್ಡ್ ಪಾರ್ಟಿ ವಿರುದ್ಧ ತರೋಕ್ಕಾಗಲ್ಲ. ಇಂಟ್ರೆಸ್ಟೆಡ್ ಟು ಡಿನೈ ಹೀಸ್ ಟೈಟಲ್, ಸಚ್ ಕ್ಯಾರೆಕ್ಟರ್ ಆರ್ ಟೈಟಲ್, ಆ್ಯಂಡ್ ದ ಕೋರ್ಟ್ ಮೇ ಇನ್ ಇಟ್ಸ್ ಡಿಸ್ಕ್ರಿಷನ್. ಅಗೇನ್ ದಿಸ್ ಈಸ್ ಇಂಪಾರ್ಟೆಂಟ್. Make therein a declaration that he is entitled. He is the person having the right ಅಂತ ಹೇಳಿ ಕೋರ್ಟ್ ಡಿಗ್ರಿ ಕೊಡ್ತದೆ. ಯಾರ ವಿರುದ್ಧ? ಯಾರು ನಿಮಗೆ ಪ್ರಶ್ನೆ ಮಾಡ್ತಿರ್ತಾರೆ ಅವ್ರ ವಿರುದ್ಧ. ಯಾರು ನಿಮಗೆ ಪ್ರಶ್ನೆ ಮಾಡ್ತಿರ್ತಾರೆ ಅವ್ರ ವಿರುದ್ಧ ಅದು ಡಿಗ್ರಿನ ಕೊಡುತ್ತೆ. ಒಂದು ಸಿಚುವೇಶನ್ನ ನಾವು ಕ್ರಿಯೇಟ್ ಮಾಡಿದರೆ, ದೇರ್ ಇಸ್ ಎ ಪರ್ಸನ್ ಎ, ದೇರ್ ಇಸ್ ಎ ಪರ್ಸನ್ ಎ. A is actually interested to marry B. Marry B. ಬಿನ ಮದುವೆ ಆಗ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆವಾಗ ಬಿ ಮದುವೆ ಆಗೋಕೆ ಒಪ್ಕೊಳ್ತಾಳೆ. ಬಿ ಮದುವೆ ಆಗೋಕ್ಕೆ ಒಪ್ಕೊಳ್ತಾಳೆ. ಆಮೇಲೆ ಇನ್ನೊಬ್ಬಳು ಬರ್ತಾಳೆ, W1 ಬಂದು ಏನು ಮಾಡ್ತಾಳೆ, ಇದಕ್ಕೆ ಅಬ್ಜೆಕ್ಷನ್ ಮಾಡ್ತಾಳೆ. ನೀ ಹೆಂಗೆ ಮದುವೆ ಆಗ್ತೀಯ ಬೀನ? ನಂದು ಆಲ್ರೆಡಿ ಮದುವೆ ಆಗಿದೆ ನಿನ್ನ ಜೊತೆ ಅಂತ, ನಂದು ಆಲ್ರೆಡಿ ಮದುವೆ ಆಗಿದೆ ನಿನ್ನ ಜೊತೆ ಅಂತ ಹೇಳಿ. ಈ ರೀತಿ ಹಿ ವಿಲ್ ಸ್ಟಾರ್ಟ್ ಕ್ಲೇಮಿಂಗ್ ಡಿಕ್ಲರೇಟರಿ, ಸಾರಿ, ಶಿ ವಿಲ್ ಬಿ ಕ್ಲೇಮಿಂಗ್ ಹರ್ ರೈಟ್ ಆಫ್ ಮ್ಯಾರೇಜ್, ಹರ್ ರೈಟ್ ಆಫ್ ಮ್ಯಾರೇಜ್. ನಾ ಮದುವೆ ಆಗಿದ್ದೀನಿ ಅಂತ ಹೇಳಿ, ಮ್ಯಾರಿಡ್. ಈ ವಿಷಯ ಬಿಗೆ ಗೊತ್ತಾಗ್ತದೆ, ಹುಡುಗಿಗೆ ಗೊತ್ತಾಗ್ತದೆ. ಅಲ್ಲ, ಆಲ್ರೆಡಿ ನೀನು ಮದುವೆ ಆಗಿದೆಯಾ, ನಾನು ಹೆಂಗೆ ಮದುವೆ ಆಗ್ತೀನಿ, ಇಟ್ ಬಿಕಮ್ಸ್ ಬೈಗಮಿ, ಆಗಕ್ಕಾಗಲ್ಲ ಅಂಥೇಳಿ ಸಿ ವಿಲ್ ರೇಸ್ ಅಬ್ಜೆಕ್ಷನ್. ಆವಾಗ ಎ ಏನು ಮಾಡ್ಬೋದು, ಎ ಮೇ ಫೈಲ್ ಎ ಶೂಟ್, ಎ ಫೈಲ್ ಶೂಟ್
against W1, against W1, that C is not married to me. C is not married to me. ಸುಮ್ಮನೆ ನನಗೆ ತೊಂದರೆ ಕೊಡ್ತಿದ್ದಾಳೆ, ನನ್ನ ಮದುವೆನೇ ಆಗಿಲ್ಲ ಅಂಥೇಳಿ ನೀವು ಕೋರ್ಟ್ಗೆ ಹೋಗಿ ದಾಖಲೆ ಕೊಡೋಕ್ಕೆ, ಅವಾಗ W1ಗೆ ದಾಖಲೆ ಕೊಡೋಕ್ಕೆ ಹೇಳ್ತಾರೆ. ಮದುವೆ ಆಗಿದ್ದರೆ ದಾಖಲೆ ಏನಿದೆ ಕೊಡು ಅಂತ. ಏನೂ ದಾಖಲೆ ಇಲ್ಲ ಅಂತಂದರೆ ಎಗೆ ಡಿಕ್ರಿ ಸಿಗುತ್ತೆ, ಅನ್ಮ್ಯಾರಿಡ್. ದ ಡಿಕ್ರಿ ಈಸ್ ನಾಟ್ ಮ್ಯಾರಿಡ್, ನಾಟ್ ಮ್ಯಾರಿಡ್ W1, ನಾಟ್ ಮ್ಯಾರಿಡ್ W1. ಈ ರೀತಿ ಒಂದು ಡಿಕ್ರಿ ಅವ್ರಿಗೆ ಸಿಗುತ್ತೆ. ಈ ಸಿಕ್ಕಾದ ಮೇಲೆ ಆಮೇಲೆ ಅಗೇನ್ ಹಿ ವಿಲ್ ಪ್ರಪೋಸ್ ಟು ಬಿ, ಅಗೇನ್ ಹಿ ವಿಲ್ ಪ್ರಪೋಸ್ ಟು ಬಿ, ನಾನು ಮದುವೆ ಆಗ್ತೀನಿ ಅಂಥೇಳಿ ಹಿ ವಿಲ್ ಪ್ರಪೋಸ್ ಟು ಬಿ. ಈಗ ಬಿಗೆ ಮತ್ತೆ ಎ ಏನು ಮಾಡ್ತಾನೆ, ಎ ಪ್ರಪೋಸಿಸ್, ಎ ಅಗೇನ್ ಪ್ರಪೋಸಿಸ್ ಬಿ, ಶೋಯಿಂಗ್ ಡಿಕ್ರಿ, ಡಿಕ್ಲರೇಟರಿ ಡಿಕ್ರಿ that W1 is not wife, W1 is not wife ತೋರಿಸ್ತಾನೆ. ಇಲ್ಲ, ಆವಾಗ ಬಿ ವಿಲ್ ಅಗ್ರಿ, ಓಕೆ 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 ಮದುವೆ ಆಗ್ತೀನಿ ಅಂಥೇಳಿ ಬಿ ಹುಡುಗಿ ಒಪ್ಕೊಳ್ತಾಳೆ. ಆವಾಗ ಇನ್ನೊಂದು ಹುಡುಗಿ ಬರ್ತಾಳೆ, W2 will come, W2 will come and she will say I have married A, ನಾನು ಏನು ಮದುವೆ ಆಗೀನಿ ಅಂತೇಳಿ ಮತ್ತೊಂದು ಹುಡುಗಿ ಬರ್ತಾಳೆ. Again he cannot show this decree, he cannot show this decree, he has to get one more decree, he has to again go to court. A files suit against W2, again W2 will be asked to give the documents. If she doesn't give documents, then again he gets decree, he gets decree. Yen decree? A not married, A not married W2 ಮದುವೆ ಆಗಿಲ್ಲ ಅಂತ ಹೇಳಿ ಮತ್ತೊಂದು ಡಿಕ್ರಿ ಕೊಡ್ತಾನೆ. ಆವಾಗ ಇವನು ಮತ್ತೆ ಬಿ ಹತ್ರ ಬಂದು ಡಿಕ್ಲರೇಟರಿ ಡಿಕ್ರಿ ಇನ್ನೊಂದು ಕೊಡ್ತಾನೆ, W2 ಆಲ್ಸೋ ಐ ಹ್ಯಾವ್ ನಾಟ್ ಮ್ಯಾರಿಡ್, W2 ನನ್ನ ಹೆಂಡತಿ ಅಲ್ಲ ಅಂಥೇಳಿ. ಸೊ ಅಂದರೆ ನಾನು ಯಾಕೆ ಈ ಎಕ್ಸಾಂಪಲ್, ಹೈಪಾಥೆಟಿಕಲ್ ಎಕ್ಸಾಂಪಲ್ ನಿಮ್ಗೆ ಹೇಳಿದೆ ಅಂತಂದರೆ, ದಿಸ್ ಈಸ್ ನಾಟ್ ಇನ್ ರೆಮ್, ದಿಸ್ ಈಸ್ ನಾಟ್ ಇನ್ ರೆಮ್, ಇಟ್ ಈಸ್ ಇನ್ ಪರ್ಸನೆಮ್. ಯಾವ ವ್ಯಕ್ತಿ ಮೇಲೆ ನೀವು ಡಿಕ್ಲರೇಟರಿ ಡಿಕ್ಲೇರ್ ಮಾಡಿರ್ತೀರೋ ಅವ್ರಿಗೆ ಅಷ್ಟೇ ಸಂಬಂಧ ಅದು. ದಟ್ ಈಸ್ ವೈ ಅಗೇನೆಸ್ಟ್ ಎನಿ ಪರ್ಸನ್, ಅಗೇನೆಸ್ಟ್ ಎನಿ ಪರ್ಸನ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಒಮ್ಮೆ ಡಿಕ್ಲರೇಟರಿ ಡಿಕ್ಲಿ ತಂದಿನಿ ಯಾರು ನನ್ನ ಮಾತಾಡ್ಸಂಗಿಲ್ಲ ಅಂತ ಆ ಥರ ಅಲ್ಲ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್ ಅನ್ನೋದನ್ನು ನಾವು ಸೆಕ್ಷನ್ 34 ನೋಡ್ತೀವಿ. ದೆನ್ ಸೆಕ್ಷನ್ 34ದ ಕನ್ನಡ ತರ್ಜುಮೆ ಮಾಡಿದ್ದೀನಿ ಇಲ್ಲಿ, ಯು ಜಸ್ಟ್ ಕ್ಯಾನ್ ಹ್ಯಾವ್ ಎ ಸ್ಕ್ರೀನ್ಶಾಟ್. ಯಾವುದೇ ವ್ಯಕ್ತಿ ತನ್ನ ಕಾನೂನು ಹುದ್ದೆ ಅಥವಾ ಆಸ್ತಿ ಹಕ್ಕು ಇದ್ದರೆ ಮತ್ತು ಇತರರು ಅದನ್ನು ನಿರಾಕರಿಸುತ್ತಿದ್ದರೆ, ಪ್ರಶ್ನಿಸುತ್ತಿದ್ದರೆ, ಅಂತಹ ವ್ಯಕ್ತಿ ನ್ಯಾಯಾಲಯದಲ್ಲಿ ಘೋಷಣಾತ್ಮಕ ದಾವೆ ಹೂಡಬಹುದು. ನ್ಯಾಯಾಲಯವು ತನ್ನ ವಿವೇಚನೆಯ ಅನ್ವಯ ಆ ಹಕ್ಕನ್ನು ಘೋಷಿಸಬಹುದು. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ದೇರ್ ಇಸ್ ಎ ಹೌಸ್, ದೇರ್ ಇಸ್ ಎ ಹೌಸ್. ಈ ಹೌಸಲ್ಲಿ ಏನೇ ಇದ್ದಾನೆ ಬಿ ಇವನಿಗೆ ಚಾಲೆಂಜ್ ಮಾಡ್ತಾ ಇದ್ದಾನೆ, ಇದು ನನ್ನ ಮನೆ ಬಿಟ್ಕೊಡು ಅಂತೇಳಿ. ಬಟ್ ಹೂ ಈಸ್ ಇನ್ ಪೊಸೆಷನ್, ಅದರ ಸ್ವಾಧೀನ ಎ ಹತ್ರನೇ ಇದೆ. ಆವಾಗ A34 ಯೂಸ್ ಮಾಡ್ಬೋದು. ಏನು ಮಾಡ್ಬೋದು? ಸೆಕ್ಷನ್ 34 ಯೂಸ್ ಮಾಡ್ಬೋದು. ಆದರೆ ಎ ಪೊಸಿಷನ್ನಲ್ಲಿರಲಿಲ್ಲ. ದೇರ್ ಇಸ್ ಒನ್ ಮೋರ್ ಸಿಚುವೇಶನ್ ಇನ್ ದ ಹೌಸ್. ಬಿ ಈಸ್ ರಿಸೈಡಿಂಗ್, ಬಿ ಈಸ್ ಇನ್ ಪೊಸಿಷನ್, ಎ ಈಸ್ ಡಿಮಾಂಡಿಂಗ್ ರೈಟ್, ಎ ಈಸ್ ಡಿಮಾಂಡಿಂಗ್. ಇದಕ್ಕದು ಅಪ್ಲೈ ಆಗಲ್ಲ. 34 ಯು ಕೆನಾಟ್ ಅಪ್ಲೈ ಹಿಯರ್ ಇನ್ 34. ಈಗ ಬಿ ಎ ನಾನು ಓನರ್ಶಿಪ್ನ ಪ್ರೂವ್ ಮಾಡಬೇಕು, ಹೊರಗಿದ್ದಾನೆ, ಹಿ ಈಸ್ ನಾಟ್ ಹ್ಯಾವಿಂಗ್ ಪೊಸಿಷನ್. ಆವಾಗ ಹಿ ಹ್ಯಾಸ್ ಟು ಗೋ ಫಾರ್ ಸೆಕ್ಷನ್ 5(6) ಆಫ್ ಏನು, ಟು ಗೆಟ್ ಪೊಸಿಷನ್. To get possession immovable property in the specific relief act itself, we have got 5, 6, 7, 8 sections. He has to apply those sections ಅನ್ನೋದನ್ನ ಇಲ್ಲಿ ಗಮನಿಸಬೇಕು. That is another very important thing. Then essential elements. ಒಮ್ಮೆ ನಾವು ಡಿಕ್ಲರೇಟರಿ ಡಿಕ್ರಿ ಹಾಕಬೇಕು ಅಂತಂದ್ರೆ ಏನೇನು ಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. To claim declaratory decree, the following conditions must be
ಸ್ಯಾಟಿಸ್ಫೈಡ್. ಏನು? ಘೋಷಣಾತ್ಮಕ ಆದೇಶಕ್ಕಾಗಿ ಈ ಕೆಳಗಿನ ಷರತ್ತುಗಳನ್ನು ಪೂರೈಸಬೇಕಾಗುತ್ತದೆ. ಪ್ಲೇಂಟಿಫ್ ಮಸ್ಟ್ ಬಿ ಎಂಟೈಟಲ್ಡ್ ಟು ಲೀಗಲ್ ಕ್ಯಾರೆಕ್ಟರ್ ಆರ್ ಟು ಎನಿ ರೈಟ್ ಇನ್ ಪ್ರಾಪರ್ಟಿ. ಅವನಿಗೆ ಹಕ್ಕು ಇರಬೇಕು, ನಿಜವಾಗಿಯೇ ಅವನು ಆ ಹಕ್ಕುದಾರನಾಗಿರಬೇಕು. ಇದು ಫಸ್ಟ್ ಥಿಂಗ್. ದ ಡಿಪೆಂಡೆಂಟ್ ಮಸ್ಟ್ ಡಿನೈ. ಆವಾಗ ನೀವು ಯಾರ ಮೇಲೆ ಕೇಸ್ ಹಾಕ್ತೀರಿ? ಅವ ಇಲ್ಲ ಅಂತ ಹೇಳಬೇಕು, ಅಥವಾ ಇಂಟ್ರೆಸ್ಟೆಡ್ ಟು ಡಿನೈ, ಅವನು ಒಪ್ಕೊಳ್ಳೋಕೆ ತಯಾರಿರದೇ ಇರ್ಬೋದು. ಅಂಥ ಸಂದರ್ಭದಲ್ಲಿ ದೇರ್ ಮಸ್ಟ್ ಬಿ ಎ ಪ್ರೆಸೆಂಟ್ ಕಾಂಟ್ರವರ್ಸಿ ಕಂಟಿನ್ಯೂಯಿಂಗ್ ಇರಬೇಕು ಬಿಟ್ವೀನ್ ದ ಪಾರ್ಟೀಸ್. ಆವಾಗ ಮಾತ್ರ ಆ ಪಕ್ಷಗಳ ನಡುವಿನ ಹಕ್ಕು ವಿವಾದ ಆಗಿರಬೇಕು, ಇನ್ನೊಬ್ಬ ವ್ಯಕ್ತಿ ಅದನ್ನು ಡಿನೈ ಮಾಡ್ತಾ ಇರಬೇಕು, ಮತ್ತು ಮೂಲವಾಗಿ ಇವನು ಹಕ್ಕದಾರನಾಗಿರ್ಬೇಕು. ಇಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು? ಆ ಕ್ಲೇಮ್ನ ಮಾಡ್ಬೋದು. ಇಫ್ the plaintiff is in position to claim some other consequential relief. This is another interesting thing. For example, ನೀವು ಈ ಏನು ನಾವು ಡಿಕ್ಲರೇಟರಿ ಡಿಕ್ರಿ ಕೇಳ್ತೀವಲ್ವಾ, ಕೇಳುವಂತಹ ಸಂದರ್ಭದಲ್ಲಿ ನೀವೇನು ಫೈಲ್ ಶೂಟ್ ಮಾಡ್ತೀರಿ, ಈ ಫೈಲ್ ಶೂಟ್ ಮಾಡುವಂತಹ ಅಥವಾ ದಾವೆ ಹಾಕುವಂತಹ ಸಂದರ್ಭದಲ್ಲಿ ಈ ಹಕ್ಕಿನ ಜೊತೆಗೆ ಇನ್ನೂ ಅನೇಕ ಹಕ್ಕುಗಳಿದ್ದರೆ ಎಲ್ಲವನ್ನೂ ಸೇರಿ ನೀವು ದಾವೆ ಹಾಕಬೇಕು. ಅಕಸ್ಮಾತ್ ನೀವು ಕೇವಲ ಇದು ಒಂದೇ ಹಕ್ಕಿನ ಮೇಲೆ ದಾವೆ ಹಾಕಿದರೆ ಕೋರ್ಟ್ ಅದನ್ನು ಡಿನೈ ಮಾಡ್ಬೋದು. ನಂಬರ್ 1. ಒಂದು ವೇಳೆ ನಿಮಗೆ ಹಕ್ಕು ಕೊಡ್ತು ಅಂತ ಇಟ್ಕೊಳ್ಳಿ, ಮುಂದೆ ನಿಮಗೇನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತಹ ಅದೇ ಕಾಸ್ ಆಫ್ ಆ್ಯಕ್ಷನ್ಗೆ ಸಂಬಂಧಪಟ್ಟಂತಹ ಬೇರೆ ಯಾವ ಹಕ್ಕುಗಳು ನಿಮ್ಮ ಹತ್ರ ಇದ್ದರೆ ಅವನು ಮತ್ತೊಂದು ಸಲ ದಾವೆ ಹಾಕಿ ತಗೊಳ್ಳಿಕ್ಕೆ ಬರೋದಿಲ್ಲ. ದಟ್ ಈಸ್ ದಿ ಲೀಗಲ್ ಪೊಸಿಷನ್. If the plaintiff is in a position to claim some other consequential relief like possession, injunction or cancellation but does not claim it, ಆದರೆ ಅವನು ಕ್ಲೇಮ್ ಮಾಡೋದಿಲ್ಲ ಅಂತ ಇಟ್ಕೊಳ್ಳಿ, does not claim it, then the court cannot grant a declaratory decree. ಕೋರ್ಟಿಗೆ ಗೊತ್ತಾಗುತ್ತೆ ನಿಮಗೆ ಇದು ಒಂದೇ ಡಿಕ್ಲರೇಟರಿ ಡಿಕ್ರಿ ಒಂದೇ ಹಕ್ಕಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಅನೇಕ ಹಕ್ಕುಗಳು ಇದ್ದಾವೆ, ಇದು ಒಂದನ್ನೇ ಕೇಳ್ತಾ ಇದ್ದೀರಿ ನೀವು ಅನ್ನುವಂತಹ ಸಂದರ್ಭದಲ್ಲಿ ಕೋರ್ಟ್ ನಿಮಗಿದನ್ನೇ ಕೊಡೋದಿಲ್ಲ. ದಾವೇದಾರನು ಹೆಚ್ಚು ಪರಿಣಾಮಕಾರಿ ಪರಿಹಾರ, ಹಾಗೆಂದರೆ ಸ್ವಾಧೀನದ ಹಕ್ಕು, ನಿಷೇಧಾಜ್ಞೆ, ರದ್ದುಗೊಳಿಸಿಕೆ ಅಂತ ಬೇರೆವೆಲ್ಲ ಇದ್ದು ಅಂದರೆ ಆವಾಗ ನಿಮಗೆ ಡಿಕ್ಲರೇಟರಿ ಡಿಕ್ರಿ ಸಿಗೋದಿಲ್ಲ. ಒಂದು ಇಲಸ್ಟ್ರೇಷನ್ನು ನಾನು ಅಲ್ಲಿ ಕೊಟ್ಟಿದ್ದೀನಿ. ಇಫ್ ಎ ಕ್ಲೇಮ್ಸ್ ಟು ಬಿ ಓನರ್ ಆಫ್ ಸರ್ಟನ್ ಲ್ಯಾಂಡ್ ಆ್ಯಂಡ್ ಬಿ ಡಿಸ್ಪ್ಯೂಟ್ಸ್, ಬಿ ಏನು ಹೇಳ್ತಾನೆ, ನೀವು ಓನರ್ ಅಲ್ಲ ಅಂತಾನೆ. ಏಸ್ ಟೈಟಲ್ ಎ ಮೇ ಫೈಲ್ ಎ ಶೂಟ್ ಫಾರ್ ಡಿಕ್ಲರೇಟರಿ ಡಿಕ್ರಿ ಹಾಕ್ಬೋದು, ದ್ಯಾಟ್ ಹೀ ಈಸ್ ದ ಓನರ್ ಆಫ್ ದ ಲ್ಯಾಂಡ್. ಇದು ಇಟ್ಸ್ ಎ ವೆರಿ ಕ್ಲಿಯರ್ ದಿಸ್ ಒನ್. ಇದರ ಜೊತೆಗೆ ಬೇರೆ ಇನ್ನೂ ಕ್ಲೇಮ್ಸ್ ಇದ್ವು ಅಂತಂದ್ರೆ ಹಾಕೋಕ್ಕಾಗೋದಿಲ್ಲ ಅನ್ನೋದು ಈ ಪಾಯಿಂಟ್ ನಂಬರ್ 4ನ ಅರ್ಥ. ಎಸ್, ಪರ್ಪಸ್, ಇದರ ಉದ್ದೇಶ ಏನು? ಡಿಕ್ಲರೇಟರಿ ಡಿಕ್ರಿ ಯಾಕೆ ಬೇಕು ನಮಗೆ? ಭಾಳಷ್ಟು ಕಾರಣಕ್ಕಾಗಬೇಕಾಗ್ತದೆ ಇದು ಡಿಕ್ಲರೇಟರಿ ಡಿಕ್ರಿ. ದ ಮೇನ್ ಆಬ್ಜೆಕ್ಟ್ ಈಸ್ ಟು ಪ್ರೂವ್ ಯುವರ್ ಲಿಗ್ಯಾಲಿಟಿ, ಪ್ರಿವೆಂಟ್ ಫ್ಯೂಚರ್ ಕಾಂಪ್ಲಿಕೇಶನ್ಸ್. ಭವಿಷ್ಯದಲ್ಲಿ ನಿಮಗೆ ಕಾನೂನಾತ್ಮಕ ತೊಂದರೆ ಆಗಬಾರ್ದು. ಪ್ರೊಟೆಕ್ಟ್ ಲೀಗಲ್ ರೈಟ್ಸ್ ಫ್ರಮ್ ಕಂಟಿನ್ಯೂಯಸ್ ಡಿನಯಲ್. ಸುಮ್ಮನೆ ಬೇರೆದವ್ರು ಆಗಲ್ಲ ನಿಂದಲ್ಲ ಅಂತ ಹೇಳೋದನ್ನು ತಪ್ಪಿಸೋದಕ್ಕೆ. ಗಿವ್ ಸರ್ಟನ್ಟಿ ರಿಗಾರ್ಡಿಂಗ್ ಓನರ್ಶಿಪ್ ಆರ್ ಲೀಗಲ್ ಕ್ಯಾರೆಕ್ಟರ್. ನಿಮ್ಮ ಕಾನೂನಾತ್ಮಕ ನಿಮ್ಮ ಪೊಸಿಷನ್ ಏನು ಅನ್ನೋದಕ್ಕೆ, ಅಥವಾ ನಿಮ್ಮ ಓನರ್ಶಿಪ್ಗೆ, ಮಾಲೀಕತ್ವಕ್ಕೆ ಒಂದು ಫೈನಾಲಿಟಿ ಬರುತ್ತೆ. ಇದರಿಂದ ಘೋಷಣಾತ್ಮಕ ಆದೇಶದ ಉದ್ದೇಶ ಭವಿಷ್ಯದಲ್ಲಿ ವಿವಾದಗಳು ಉಂಟಾಗದಂತೆ ತಡೆಯುವುದು, ಕಾನೂನು ಹಕ್ಕುಗಳನ್ನು ರಕ್ಷಿಸುವುದು ಮತ್ತು ಮಾಲೀಕತ್ವ ಅಥವಾ ಹುದ್ದೆಯ ಬಗ್ಗೆ ಕಾನೂನು ದೃಢತೆಯನ್ನು ಒದಗಿಸುವುದು ಈ ಒಂದು ಸೆಕ್ಷನ್ 34ನ ಉದ್ದೇಶ ಆಗಿರ್ತದೆ. ಇಫೆಕ್ಟ್ ಆಫ್ ಡಿಕ್ಲರೇಟರಿ ಡಿಕ್ರಿ. ಒಮ್ಮೆ ಈ ಡಿಕ್ರಿ ಕೊಟ್ಟರೆ ಪರಿಣಾಮ ಏನಾಗುತ್ತೆ ಅಂತ. ವಾಟ್ ಈಸ್ ದ ಇಫೆಕ್ಟ್? ಇದರ ಪರಿಣಾಮ ಏನಾಗುತ್ತೆ? ಎ ಡಿಕ್ಲರೇಟರಿ ಡಿಕ್ರಿ ಡಸ್ ನಾಟ್ ಕ್ರಿಯೇಟ್ ಎ ನ್ಯೂ ರೈಟ್. ನಿಮಗೇನು ಹೊಸ ಹಕ್ಕು ಕೊಡೋದಿಲ್ಲ ಅದು. ನೀವು ಯಾವುದೋ ಫೈಲ್ ಹಾಕಿ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಎ ನ್ಯೂ ರೈಟ್. ವಾಟ್ ರೈಟ್ ವಾಸ್ ಇನ್ ಕಾಂಟ್ರವರ್ಸಿ, ದ್ಯಾಟ್ ಓನ್ಲಿ ಇಟ್ ವಿಲ್ ಸೇ ಯಸ್ ಇಟ್ ಈಸ್ ದೇರ್. ಇಟ್ ಓನ್ಲಿ ಕನ್ಫರ್ಮ್ಸ್ ದ ಎಕ್ಸಿಸ್ಟಿಂಗ್ ರೈಟ್. ನಿಮಗೆ ಈಗಾಗಲೇ ಇರುವಂಥ ಹಕ್ಕನ್ನು ಕೋರ್ಟು ಘೋಷಣೆ ಮಾಡುತ್ತಷ್ಟೇ. ಘೋಷಣಾತ್ಮಕ ಆದೇಶ ಹೊಸ ಹಕ್ಕು ಸೃಷ್ಟಿಸುವುದಿಲ್ಲ. ಅದು ಈಗಿರುವ ನಿಮ್ಮ ಹಕ್ಕನ್ನೇ ಇನ್ನೊಮ್ಮೆ ಏನು ಮಾಡ್ತದೆ? ಕನ್ಫರ್ಮ್ ಮಾಡ್ತದೆ, ಘೋಷಣೆ ಮಾಡ್ತದೆ, ಮುಂದಿನ ವಿವಾದಗಳನ್ನು ತಡೆಯುತ್ತದೆ. ದಟ್ ಈಸ್ ದ
effect, right? Then we will see some case. One is Anantula Sudhakar versus Bucci Reddy. Facts ಏನು? Plaintiff claimed ownership and sought a declaratory decree. When the declaratory relief appropriate, the Supreme Court held that declaratory relief is proper only when the title is disputed. ಅದನ್ನು ಯಾರಾದರೂ ಕ್ವಶನ್ ಮಾಡ್ತಿರ್ಬೇಕು ಅಂದರೆ ದೇರ್ ಮಸ್ಟ್ ಬಿ ಎ ಡಿಪೆಂಡೆಂಟ್. ಆ ಡಿಪೆಂಡೆಂಟ್ ಇಲ್ಲ, ನಾ ಕ್ವಶನ್ ಮಾಡೋದಿಲ್ಲ ಅಂದರೆ ದೇರ್ ಇಸ್ ನೋ ಪಾಯಿಂಟ್. ನೀವು ಫೈಲ್ ಶೂಟ್ ಮಾಡ್ತೀರಿ, ಅವ ಬಂದ್ಬಿಟ್ಟು ಇಲ್ಲ ಸರ್ ಅವರೇ ಓನರು ಅಂಥೇಳಿ ಅಡ್ಮಿಟ್ ಮಾಡ್ದ ಅಂದರೆ ಅಲ್ಲಿಗೆ ಕೇಸ್ ಕ್ಲೋಸ್ ಆಗುತ್ತೆ, ರೈಟ್? ಲೀಗಲ್ ಪ್ರಿನ್ಸಿಪಲ್, ಮಿಯರ್ ಡಿಕ್ಲರೇಷನ್ cannot be granted if the plaintiff has no possession or other relief not sought. ನೋಡಿ, ಅವನಿಗೆ ಪೊಸೆಷನ್ ಇಲ್ಲ ಅಂದ್ರೂ ಕೇಳಕ್ಕೆ ಬರಲ್ಲ. ಇಫ್ ಈಸ್ ನಾಟ್ ಇನ್ ಪೊಸಿಷನ್ ಹಿ ಹ್ಯಾಸ್ ಟು ಗೋ ಟು ಸೆಕ್ಷನ್ 4, 5, 6, 7, ರೈಟ್? ಆರ್ ಅದರ್ ರಿಲೀಫ್ ಈಸ್ ನಾಟ್ ಸಾಟ್, ಅದೊಂದೇ ಇನ್ನೂ ಬೇರೆ ರಿಲೀಫ್ ಇಲ್ಲ ಅಂದ್ರೂ ಕೇಳಲಿಕ್ಕೆ ಬರೋದಿಲ್ಲ ಅನ್ನೋದನ್ನು ಈ ಒಂದು ಪ್ರಕರಣದಲ್ಲಿ ಹೇಳ್ತಾರೆ. ದೆನ್ ಅದರದ್ದೇ ಕನ್ನಡ ವರ್ಷನನ್ನು ನಾನು ಇಲ್ಲಿ ಬರೆದಿದ್ದೀನಿ. ಐ ಹೋಪ್ ಯು ಕ್ಯಾನ್ ಜಸ್ಟ್ ಹ್ಯಾವ್ ಎ screenshot of this. Same thing I have explained in Kannada. Then another case, Ram Saran versus Ganga Devi. Principle, when the plaintiff omits to ask, yes, this is a very important case. ಈ ಕೇಸ್ನ ನೀವು ಬರಿಬೇಕು. When the plaintiff asks to omit to ask consequential relief, ಒಮ್ಮೆ ರೈಟ್ಸ್ನ ಡಿಕ್ಲೇರ್ ಮಾಡಿದ ಮೇಲೆ, ನಿಮ್ಮದು ಅಂತ ಡಿಕ್ಲೇರ್ ಮಾಡಿದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಸ ಹಕ್ಕುಗಳು ಉದ್ಭವ ಆಗ್ಬೋದು, ಹೊಸ ಹೊಸ ಕ್ಲೇಮ್ಗಳು ನೀವು ಮಾಡಬೇಕಾಗ್ಬೋದು. ಫಾರ್ ಎಕ್ಸಾಂಪಲ್, ನೀವು ಒಂದು ಮನೆಯಲ್ಲಿ ಬಾಡಿಗೆ ಕೊಟ್ಟಿರ್ತೀರಿ, ಅವನು ಬಾಡಿಗೆ ಕೊಡದೇ ಇರ್ಬೋದು. ಯಾಕೆ ಕೊಡದೇ ಇರ್ಬೋದು? ನೀನು ಓನರ್ ಅಲ್ಲ ಅಂತ ಕೊಡದೇ ಇರ್ಬೋದು. ನೀನು ಓನರ್ ಅಲ್ಲ, ಟ್ರೂ ಓನರ್ ಅಲ್ಲ ನೀನು, ಅದಕ್ಕೆ ನಿನಗೆ ಕೊಡೋದಿಲ್ಲ. ಆವಾಗ ಬಾಡಿಗೆದಾರನ ವಿರುದ್ಧ ನೀವೇನು ಹೇಳಬೇಕು? ಐ ಆಮ್ ದ ಓನರ್ ಅನ್ನೋದನ್ನು ಪ್ರೂವ್ ಮಾಡಬೇಕು. ನೀವು ಡಿಕ್ಲರೇಟರಿ ಡಿಕ್ನಲ್ಲಿ ನಾವು ಓನರ್ ಅಂತ ಪ್ರೂವ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಅವ್ನು 2 ವರ್ಷದಿಂದ ಬಾಡಿಗೆ ಕೊಟ್ಟಿರೋದಿಲ್ಲ. ಆಮೇಲೆ ಮತ್ತೊಂದು ಸೂಟ್ ಹಾಕಿ ನೀವು ಬಾಡಿಗೆ ಕೊಡಿ ಅಂತ ಕೇಳೋಕ್ಕಾಗಲ್ಲ. ಅದೇ ಸೂಟಲ್ಲೇ ನೀವು ಆ ಬಾಡಿಗೆ ಅರಿಯರ್ಸ್ ಇದೆಯಲ್ಲ ಅದನ್ನು ಕೇಳಬೇಕು ಅನ್ನೋದು ಇದರ ಅರ್ಥ. ವೆನ್ ಪ್ಲೇಂಟಿಫ್ ಒಮಿಟ್ಸ್ ಟು ಆಸ್ಕ್ ಕಾನ್ಸೆಕ್ವೆನ್ಸಿಯಲ್, ನಮ್ಮ ಹೆಸರು ಓನರ್ ಅಂತ ಡಿಕ್ಲೇರ್ ಮಾಡ್ದ ಅಂತ ಇಟ್ಕೊಳ್ಳಿ, ಆವಾಗ ನನಗೆ 2 ವರ್ಷದ ಬಾಡಿಗೆ ಬರಬೇಕಲ್ವಾ, ಅದು ಕಾನ್ಸೆಕ್ವೆನ್ಸ್. ರಿಲೀಫ್ ಲೈಕ್ ಪೊಸೆಷನ್ ಆರ್ ಇಂಜಂಕ್ಷನ್ ದ ಕೋರ್ಟ್ ಶಾಲ್ ನಾಟ್ ಗ್ರಾಂಟ್ ಮಿಯರ್ ಡಿಕ್ಲರೇಷನ್. ದಾವೇದಾರನು ಸ್ವಾಧೀನ ಅಥವಾ ನಿಷೇಧಾಜ್ಞೆ ಎಂಬಂತಹ ಪರಿಣಾಮಕಾರಿ ಪರಿಹಾರ ಕೇಳದೇ ಬಿಡುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಅವನಿಗೆ ಏನು ಸಿಗೋದಿಲ್ಲ? ಡಿಕ್ಲರೇಟರಿ ಡಿಕ್ರಿ ಸಿಗೋದಿಲ್ಲ. ಸೊ ಡಿಕ್ಲರೇಟರಿ ಡಿಕ್ರಿ ಅಂಡರ್ ಸೆಕ್ಷನ್ 34 ಆಫ್ SRA ಈಸ್ ಪ್ರಿವೆಂಟಿವ್ ರೆಮಿಡಿ ಎನ್ಶ್ಯೂರಿಂಗ್ ಲೀಗಲ್ ಕ್ಲಾರಿಟಿ. ಇಟ್ ಹೆಲ್ಪ್ಸ್ ಅವಾಯ್ಡ್ unnecessary litigation and protects the rights before the infringed. ನೋಡಿ, ಈ 44 ಅಡಿಯಲ್ಲಿರ್ತಕ್ಕಂಥ ಘೋಷಣಾತ್ಮಕ ಆದೇಶದಿಂದ ನೀವೇನು ಮಾಡ್ಬೋದು? ಮುಂದೆ ಕಾನೂನಾತ್ಮಕವಾಗಿ ಆಗುವಂತಹ ತೊಂದರೆಗಳನ್ನು ಸರಿಪಡಿಸುವುದಕ್ಕೋಸ್ಕರ, ಅಥವಾ ಯಾರಾದರೂ ನಿಮಗೆ ಚಾಲೆಂಜೇ ಮಾಡ್ತಿದ್ರು, ನೀನು ಓನರ್ ಅಲ್ಲ, ಅಥವಾ ಇದು ನಿನಗೆ ಸಂಬಂಧ ಇರೋದಲ್ಲ, ಇದು ನಿನ್ನ ಹೆಸರಿಗಿಲ್ಲ ಅಂಥೇಳಿ ಹೇಳುವಂಥ ಎಲ್ಲ ಸಂದರ್ಭಗಳಲ್ಲೂ ನೀವೇನು ಮಾಡ್ಬೋದು? ಡಿಕ್ಲರೇಟರಿ ಡಿಗ್ರಿ ಮಾಡಿಸ್ಬೇಕಾಗತ್ತೆ. ದಟ್ ಈಸ್ ದಿ ultimate purpose of this section, declaratory decree. ಘೋಷಣಾ ಏನು ಆಜ್ಞೆ, ಆದೇಶ, ಘೋಷಣಾ ಆದೇಶ, ಘೋಷಣಾ ಆದೇಶ, ಡಿಕ್ಲರೇಟರಿ ಡಿಕ್ರಿ ಅನ್ನೋದನ್ನು. ಈಗ ಇನ್ನೊಂದು ಕ್ಯಾನ್ಸಲೇಷನ್ ಆಫ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋ, ಆ್ಯಂಡ್ ದಟ್ ವಿಲ್ ಬಿ ಅವರ್ ಲಾಸ್ಟ್ ವಿಡಿಯೋ. ಕಾಂಟ್ರಾಕ್ಟು ಮುಗಿದು ಹೋಗುತ್ತೆ. ಕ್ಯಾನ್ಸಲೇಷನ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಅನ್ನೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ದಟ್ ವಿಲ್ ಬಿ ಅವರ್ ಲಾಸ್ಟ್ ವಿಡಿಯೋ ಅಂತ ಹೇಳ್ತಾ ಇದನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಥ್ಯಾಂಕ್ ಯು.